ಅದಕ್ಕೆ ನಿತ್ಯ ಸತ್ ಮೇಲೇನೆ ನಮ್ ಸ್ವಪ್ನ ಬಗ್ಗೆ ಯೋಚನೆ ಮಾಡ್ಬೇಕು. ಹೋಗ್ಲಿ, ನಿತ್ಯ ಗೊತ್ತಾಗ್ದಾಗೆ ನಮ್ ಸ್ವಪ್ನನ ಕರ್ಸ್ಬಿಟ್ರೆ ಅವಳಿಗೆ ಗೊತ್ತಾಗ್ದೆ ಇರುತ್ತೇನ್ರಿ? ಮನೆಗ್ ಕರ್ಕೊಂಡ್ ಬಂದು ಯಾವ್ದೋ ಒಂದು ರೂಮಲ್ಲಿ ಬಚ್ಚಿಡೋಣ. ಅಷ್ಟು ಮಾತ್ರಕ್ಕೆ ಸ್ವಪ್ನ ಯಾಕ್ರಿ ಇಷ್ಟು ದೂರ ಬರ್ಬೇಕು? ಒಂದ್ ಯೋಚನೆ ಬಂತು ಕಣೆ. ಒಳ್ಳೇದೋ ಕೆಡ್ದೋ ನಾನೇ ಹೇಳ್ದಲ್ವಾ, ಏನೋ ಒಂದು ಮಾಡಿ ಜೈಗೂ ಸ್ವಪ್ನಗೂ ಮದ್ವೆ ಮಾಡಿಬಿಟ್ರೆ ನಮ್ ಜಾತಕನೇ ಬದಲಾಗ್ಬಿಡುತ್ತೆ. ಅಜ್ಜಿ, ಕಾಫಿ ತಗೊಳ್ಳಿ. ಕಲ್ಪನಾ, ಜೈ ಎದ್ದಿದಾನಾ? ಬೆಳಿಗ್ಗೆನೆ ಎದ್ದಿದ್ದಾನೆ ಅಜ್ಜಿ. ಮತ್ತೆ ಇನ್ನೂ ಕೆಳಗಡೆ ಬರ್ಲೇ ಇಲ್ಲ? ಬೆಳಿಗ್ಗೆನೆ ಎಲ್ಲೋ ಹೋದ. ಎಲ್ಲಿ ಹೋಗಿದಾನೆ? ನನಗೂ ಹೇಳಿಲ್ಲ ಅಜ್ಜಿ, ನಾನು ಕೇಳಲಿಲ್ಲ. ಆ ಮಕ್ಕಳತ್ರ ಏನಾದ್ರೂ ಹೋಗಿರ್ಬೋದಾ? ನಾನು ಹಾಗೆ ಅನ್ಕೋತಿದ್ದೀನಿ. ಈ ಹೆಂಗಸರು ಅಸಾಧ್ಯರು. ಜೈ ಸರ್ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದೇ ಹೇಳ್ಬಿಟ್ರು. ಮುಂದಿನ ಸಲ ಜೈ ಮಕ್ಕಳನ್ನ ನೋಡಕ್ ಹೋದಾಗ ನಾವು ಕೂಡ ಹೋಗೋಣ. ಹೌದು ಅಜ್ಜಿ, ನನಗೂ ಕೂಡ ಆ ಮಕ್ಕಳನ್ನ ನೋಡ್ಬೇಕನ್ನಿಸ್ತಿದೆ. ನೀವು ಮಕ್ಕಳಿಗೆ ಅಡಿಕ್ಟ್ ಆಗಿದ್ದೀರಾ? ನಾಣಿ, ನೀನ್ ಯಾವಾಗ ಬಂದೆ? ಆಗ್ಲೇ ಬಂದೆ ಮೇಡಮ್. ನಿನ್ ಜೊತೆ ಜೈ ಬಂದಿಲ್ವಾ ನಾಣಿ? ಇಲ್ವಲ್ಲ ಅಜ್ಜಿ. ಅದೇನು, ಜೈ ಎಲ್ಲೇ ಹೋದ್ರು ನಿನ್ನ ಜೊತೆಲಿ ಕರ್ಕೊಂಡು ಹೋಗ್ತಾನಲ್ವಾ? ಈ ಮಧ್ಯೆ ಸರ್ಗೆ ಹೊಸ ಹೊಸ ಪರಿಚಯ ಆಗಿದೆಯಲ್ವಾ ಅಜ್ಜಿ? ನನ್ನ ಹತ್ರ ಹೇಳ್ದೇನೆ ಸಾರ್ ತುಂಬಾ ಕೆಲಸ ಮಾಡ್ತಿದ್ದಾರೆ ಅಜ್ಜಿ. ಜೈ ಏನೇ ಮಾಡಿದ್ರು ಅದಕ್ಕೆ ಒಂದ್ ಅರ್ಥ ಇರುತ್ತೆ ನಾಣಿ. ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಾನು ಸಾರ್ ತಪ್ಪು ಮಾಡ್ತಿದ್ರೆ ಅಂತ ಹೇಳಲಿಲ್ಲ. ಸಾರ್ ಏನ್ ಮಾಡಿದ್ರು ನನಗೆ ಒಪ್ಪಿಗೆನೆ. ಹಲೋ, ಮನೇಲಿ ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ರೆ ಹೊರಗಡೆ ಬನ್ನಿ. ಈ ಟೈಮಲ್ಲಿ ನಾನೇ ಯಾಕೆ ಕಾಲ್ ಮಾಡ್ತಿದ್ದಾನೆ? ನಾನು ಅವನ ಮನೆಗೆ ಬಂದಿರೋದು ಅವನಿಗೆ ಗೊತ್ತಾಗೋಯ್ತಾ? ಮೇಡಮ್ ಎಲ್ಲಿದ್ದೀರಾ?
ಅದೇ ಜಾಗಿಂಗ್ ಬಂದಿದ್ದೆ. ಬೇಗ ಮನೆಗೆ ಬನ್ನಿ ಮೇಡಮ್. ನಮ್ಮನೆಗ? ಅಲ್ಲ, ಜೈ ಸರ್ ಮನೆಗೆ. ಯಾಕೆ ನಾಣಿ ಅವ್ರೆ? ಏನ್ರಿ? ಯಾರ್ರಿ ನೀವು? ಏನ್ ಬೇಕು? ಏನಾದ್ರೂ ಎಮರ್ಜೆನ್ಸಿ ಇದೆಯಾ ನಾಣಿ ಅವ್ರೆ? ಮೊದಲು ನೀವು ಬನ್ನಿ ಮೇಡಮ್, ನಾನು ಹೇಳ್ತೀನಿ. ಏನ್ರಿ, ಮನೆಗೆ ಹೋಗಿ ಫ್ರೆಶ್ ಆಗಿ ಬರ್ಬೋದಾ ಇಲ್ಲ ಹೀಗೆ ಬರ್ಲಾ? ಹೇಗೋ ಒಂದು, ಬೇಗ ಬನ್ನಿ ಮೇಡಮ್. ಓಕೆ ನಾಣಿ ಅವ್ರೆ, ಬರ್ತಾ ಇದ್ದೀನಿ.